ಯಾವತ್ತು ಒಬ್ರೊಬ್ರು ಈ ಗೋಲ್ ಗುಮ್ಮಸ್ ನೋಡಕ್ ಬರ್ಬೇಡ್ರಿ. ಈ ಗೋಲ್ ಗುಬ್ಬನ್ ಮೇಲೆ ಹೆಸರು ಕೆತ್ತನೆ ಮಾಡಿದವ್ರಿಗೆ ಕಲ್ಲು ಶಿಕ್ಷೆ ಐತಂತ. ನಮ್ಮೂರ್ ಬಿಟ್ಕಂಕಾಶ್ ಈ ಕಡೆ ವಿಜಯಪುರ ಕಡೆ ಏನ್ ಬಂದ್ಬಿಟ್ಟಾರೆ. ಆದ್ರ ನಮ್ಮ ಆಟೋ ಡ್ರೈವರ್ ನೋಡಿದ್ರೆ ಎತ್ತ ಬೇಕತ್ತಾಗ ಸುತ್ತರ್ಸ ಕೂತ್ ಬಿಟ್ಟಾನ. ಇಲ್ಲಿ ನೋಡಿದ್ರೆ ಕುದುರೆ ಬಂಡಿ ನಿಂತ್ಬಿಟ್ಟು ಅದ್ರಾಗ ಹೋಗ್ಬೇಕನ್ನೋದು ಬಹಳ ಆಸೆ ಇತ್ತು ನನಗ. ಏನು ಡಾಕ್ಟರ್ ಬ್ರೋ ಏನೋ ಅಡ್ಡಾಡ್ತಾರಲ್ಲ ದೇಶ ವಿದೇಶ ಹಂಗತ್ತಾರೆ, ನಾನು ಅಡ್ಡಾಡ್ಬೇಕಂತ ಅನಿಸ್ತಿತ್ತು. ಆದ್ರೆ ಏನ್ ಮಾಡ್ತೀರಿ, ಹಳ್ಳಿ ಸಮಸ್ಯೆ ಇರೋದು. ನಾನು ರೈತ ಆಗಿದ್ದರಿಂದ ಊರ್ ಬಿಟ್ಕಾಶಿ ಫಸ್ಟ್ ಪ್ಲೇಸ್ ಬಂದಿದ್ದೆ ಯಾವ್ದಪ್ಪ ಅಂದ್ರೆ ವಿಜಯಪುರಕ್ಕೆ ಬಂದಿನಿ. ಇಲ್ಲಿಂದ ಮುಂದೆ ಏನಪ್ಪಾ ಅಂದ್ರೆ ಗೋಲ್ ಗುಮ್ಮಸ್ ತೋರ್ಸೋದು. ಎಷ್ಟೋ ಮಂದಿ ಯೂಟ್ಯೂಬರ್ಸ್ ತೋರಿಸಿರ್ತಾರ, ಅದು ಗೋಲ್ ಗುಮ್ಮಸ್ ನಾ ಡಿಫ್ರೆಂಟ್ ಆಗಿ ತೋರಿಸ್ತೀನಿ. ಎದಕ್ಕಪ್ಪ ಅಂದ್ರೆ ಒಂಥರ ವೆರೈಟಿ ಆಗಿರ್ಲಿ, ಒಂಥರ ಡಿಫ್ರೆಂಟ್ ಆಗಿರ್ಲಿ ಅಂತ ನಾ ತೋರ್ಸಕ್ ಬಂದೀನಿ. ನಾ ಯಾವಾಗಾರ ಈ ವಿಜಯಪುರ ಮೇಲೆ ಹೈವೇ ಹಿಡ್ದೇನು ಹೊಂಟಪ್ಪ ಅಂದ್ರೆ ಈ ಗೋಲ್ ಗುಮ್ಮಸ್ ರೋಡ್ಗೆ ಕಾಣದ್ರಿ. ಆದ್ರೆ ಈ ಸಮಯ ಏನಾದಪ್ಪ ಅಂದ್ರೆ ನನ್ನ ಎದುರುಗಡೆ ಐತಿ, ಇದನ್ನ ಒಂದ್ ಸಮ ನೋಡ್ಬೇಕಾದ್ ಹೆಂಗೈತಿ ಹೆಂಗಿಲ್ಲ ಅನ್ನೋದು ತೋರ್ಸ್ಬೇಕು. ಮೊದಲು ಹೆಂಗಿತ್ತಪ್ಪ ಅಂದ್ರೆ 10-15 ವರ್ಷಕ್ಕಿಂತ ಮುಂಚೆಕ ಟಿಕೆಟ್ ಇದ್ದಿಲ್ರ. ಅಂದ್ರೆ ಹೆಂಗಪ್ಪ ಅಂದ್ರ ರೊಕ್ಕ ಕೊಡೋದು ಹಂಗ ಒಳಗಡೆ ಹೋಗ್ಬಿಡೋದು. ಆದ್ರೆ ಈಗೆಲ್ಲ ಆನ್ಲೈನ್ ಆಗಿಬಿಟ್ಟೈತಿ. ಊರ್ಲಿಂದ ಇಲ್ಲಿಗೆ ಬರಕ 2-3 ತಾಸು ಏನಾಯ್ತು. ಆದ್ರೆ ಟೈಮ್ ಅಂತೂ ಕಂಡಪಟ್ಟಿ ಕಳೆದು ಬಿಟ್ಟಿವಿ. ಇಲ್ಲಿ ಬಂದ್ ಕಾಯ್ಸ ಆನ್ಲೈನ್ ಪೇಮೆಂಟ್ ಮಾಡತ್ತಿ ಟೈಮ್ ಮಿಕ್ಕಿ ಬಿಡ್ತೀರಿ, 1 ತಾಸು ಅಲ್ಲೇ ಹೋಗಿ ಬಿಡ್ತೀರಿ. ಆದ್ರೆ ಏನ್ ಮಾಡ್ತೀರಿ, 90 ಮಂದಿ ಇಂತ ಪ್ಲೇಸ್ ನೋಡಕ್ ಬಂದಿಲ್ಲ, ಟೈಮ್ ಅಂತೂ ಸಿಕ್ಕಾಪಟ್ಟೆ ಬೇಕಾಕತಿ. ಇಲ್ಲೇ ರೂಮ್ ಮಾಡ್ಕೊಂಡ್ ಇರಬೇಕಾಕತಿ. ಆದ್ರೆ ಇಂತ ಪ್ಲೇಸ್ ನೋಡಕ್ ಬಂದಿನ್ರಿ ಅಪ್ಪ. ಇಲ್ಲಿ ಹೆಂಗೈತಿ ಏನೇನೈತಿ ಅಂತ ಎಲ್ಲಾ ತೋರಿಸ್ತೀನಿ ಅಂತ ಬರ್ರಿ. ಇಲ್ಲಿ ಬಂದಿದ್ ಮೇಲೆ ಅಂತ ನನಗಂತೂ 2 ಕಣ್ಣು ಕೂಡ ಸಾಲವಲ್ಲ. ಎದಕ್ಕಪ್ಪ ಅಂದ್ರೆ ಆತರ ಈ ವಿಜಯಪುರ್ನ ಕಟ್ಸಿಬಿಟ್ಟಾರಲ್ರಿ. ವಿಜಯಪುರ ಮಂದಿ ತಪ್ಪಾತ್ರಿ, ವಿಜಯಪುರ ಕಟ್ಸಿಲ್ರಿ. ಮೊಹಮ್ಮದ್ ಆದಿಲ್ ಶಾ ಅವರು 1626ದಾಗ ಈ ಗೋಲ್ ಗುಮ್ಮತ್ ಕಟ್ಸಿಬಿಟ್ಟಾರ. ಈ ಗೋಲ್ ಗುಮ್ಮತ್ ಕಟ್ಟಕ 30 ವರ್ಷ ಬೇಕಾಗಿತ್ತು. ನಮಗೇನ್ ಬಿಡ್ರಿ 1-2 ತಾಸು ಅಂತಲ್ರಿ, 1-2-3 ದಿನದಾಗ ಇದನ್ ಗೋಲ್ ಗುಮ್ಮತ್ ನೋಡಿ ಮುಗಿಸ್ಬಿಟ್ಟು. ಆದ್ರೆ ಇಂತ ಗೋಲ್ ಗುಮ್ಮತ್ ಕಟ್ಟಿ ಕಾಸಿ 400-500 ವರ್ಷ ಆದ್ರೂ ಇನ್ನ ಜೀವಂತವಾಗಿ ಐತಲ್ರಿ. ಅದನ್ನ ಹೇಳ್ರಿ ಮೊದಲು ಹೆಂಗಿತ್ತಂತ. ಏನ್ ಇಷ್ಟ ತನ್ನಿಂತ ಹೊರಗಡೆ ಹಿಂಗ್ ಯಾಕೆ ನೋಡಕಂತ ಅಂತಿಕಂದೇನು ಯಪ್ಪ ಹೆಂಗಾರ ಕಟ್ಸಿರ್ಬೇಕ್ರಿ. ಒಂದು ಕ್ರೇನ್ ಇರ್ಕಲ್ಲ ಏನೇ ಇರ್ಕಲ್ಲ. ಅವಾಗಿನ ಕಾಲದ ಮಂದಿ ಎಷ್ಟು ಶಕ್ತಿಶಾಲಿ ಇದ್ರಂತ ಇಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಏನ್ ಈ ವಿಜಯಪುರದ ಗೋಲ್ ಗುಮ್ಮಟ ಏನ್ ಕಾಣ್ತೈತಲ್ಲ, ಇದ್ರ ಮೇಲೆ ಒಂದು ಕಲ್ಲು ಐತಿ ಅಂತ್ರಿ. ಈ ಕಲ್ಲು ಎದಕ್ ಇಟ್ಟಾರಪ್ಪ ಅಂದ್ರ ಸಿಡಿಲು ಬಡಿಬಾರ್ದಂತ್ರ, ಅದ್ರ ಸಂಬಂಧ ಈ ಕಲ್ಲನ್ನ ಇಟ್ಟಾರಂತ. ಅದು ಏನೋ ಮೂಢನಂಬಿಕೆ ಐತಿ ಏನೈತೆ ಗೊತ್ತಿಲ್ಲ. ನಿಮಗೆ ಏನ್ರ ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂದ್ರೆ ಕಾಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ. ಆದ್ರೆ ಇಲ್ಲಿ ಬರ್ರಿ ಇನ್ನೇನ್ ತೋರ್ಸ್ಬೇಕಂದ್ರ ಒಳಗಡೆ ಹೆಂಗೈತಿ ಏನೇನೈತಿ ಅಂತ ಬಹಳ ವಿಷಯಗಳದ್ರಿ ತೋರ್ಸ್ಬೇಕಾಗಿದ್ದಿಲ್ಲ. ಏನ್ ಈ ವಿಜಯಪುರ ಕಲ್ಲು ಏನದ ಅಲ್ರಿ, ಗ್ರೇ ಬ್ರಸ್ಮಾಸ್ ಕಲ್ಲು ಅಂತ ಕಟ್ಟಾರಂತ್ರ. ಆದ್ರೆ ಅಪ್ಪ ಈ ಕಲ್ಲು ಇನವಾದ್ರೂ ಗಟ್ಟಿ ಅದಾವ ಅಪ್ಪ. ನಾವೇನ್ರ ಈ ತರ ಮನಿ ಕಟ್ಟಿದಪ್ಪ ಅಂದ್ರ 50 ಬೇಡ 60 ವರ್ಷ ಬಿದ್ದು ಹೋಗ್ಬಿಡ್ತೈತಿ. ಆದ್ರೆ ಇದು ನೋಡಿದ್ರ ಏನು 400-500 ವರ್ಷದಿಂದ ನಮಗ್ ಸರ್ಕಾರ ಕಾಪಾಡ್ಕೊಂತ ಬರಕ್ ಕುಂತೈತಿ. ಹಂಗ ಮೊಹಮ್ಮದ್ ಆದಿಲ್ ಶಾ ಅವ್ರ ಏನೋ ಆಡಳಿತ ಮಾಡ್ಕೇಸಿ ಇಲ್ಲಿ ಯಾವ್ಯಾವ ತರ ಏನೇನು ರೂಪನ ಮಾಡಿದ್ರಲ್ರಿ ಅವೆಲ್ಲ ಇನ್ನೂ ಜೀವಂತವಾಗಿರ್ತವೆ ಈ ವಿಜಯಪುರದಾಗ. ಮೋಸ್ಟ್ ಇಂಪಾರ್ಟೆಂಟ್ ಅಂತಪ್ಪ ಅಂದ್ರೆ ಇದು ಗೋಲ್ ಗುಮ್ಮಸ್. ಇಲ್ಲಿ ವಿಜಯಪುರಕ್ಕೆ ಬಂದಿದ ಮೇಲೆ ಎಷ್ಟೋ ಮಂದಿ ಪ್ರವಾಸಿಗಳು ಈ ಗೋಲ್ ಗುಮ್ಮಸ್ ನೋಡಕ್ ಬರ್ತಾರೆ. ಯಾಕಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಪ್ಲೇಸ್ ಐತಿ. ಬರೇ ಹೊರಗಡೆ ತೋರ್ಸಕ್ ಕುಂತಿರಂಗ್ರಿ, ಒಳಗಡೆ ಹೋಗಿ ತೋರಿಸ್ತೀನಿ ಅಂತ ಬರ್ರಿ. ಇಲ್ಲೊಂದು ಕದ ನೋಡ್ರಿ ಅಪ್ಪ, ಇನ್ನ ಜೀವಂತವಾಗದ್ರಿ ಅಪ್ಪ. ಯಾ ಕಟ್ಟಿಗೆಯಿಂದ ಕಟ್ಟಾರೋ ಏನಂತ ಗೊತ್ತಾಗವಲ್ದು. ನಮ್ಮ ಏನಾರ ಕಟ್ಟಿಗೆ ಇರ್ತಾವಲ್ರಿ ಮನಿ ಕಟ್ಟವು, ಒಂದಿಟ್ಟು ನೋಡ್ಬಿಟ್ರಲ್ರಿ ಒಂದಿಟ್ಟದಾಗ ಹುಳ ತಿಂದು ಹೋಗ್ಬಿಡ್ತಾವು. ಇದನ್ನ ನೋಡಿದ್ರೆ ಈ ಕಟ್ಟಿಗೆ ಕದ ನೋಡಕ್ ಕುಂತ್ರೆ ಏನು ಕಬ್ಬಿಣದೈತು ಏನು ಕಟ್ಟಿಗೆದೈತು ಯಾವ್ದ್ರದೈತು ಅಂದು ಗೊತ್ತಾಗೋದು. ಇನ್ನ ಅದ್ರ ಜೀವಂತ ಹೋಯ್ತು. ಅದು ಯಾವ ರೀತಿ ಕಟ್ಟಿಗೆ ಇರಬಾರ್ದ್ರಿ. ನಾ ಬಂದಿನ್ರಿ ವಿಜಯಪುರಕ್ಕ, ಸಾವ್ಕಾರ ಮಂದಿ 90 ಮಂದಿ ಭರ್ಜರಿ ಮಂದಿ ಎಲ್ಲಾ ಮಂದಿಗೆ ಇವತ್ತ ತೋರಿಸ್ತೀನಿ. ಎದಕ್ಕಪ್ಪ ಅಂದ್ರೆ ಇಲ್ಲಿ ವಿಜಯಪುರದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಅಂದ್ರೆ ಗೋಲ್ ಗುಮ್ಮಸ್. ನಿಮ್ಗೆ ಈ ಒಳಗಡೆ ಬಂದ್ ಗಟ್ಟನ ಹೊರಗಡೆ ಅಂತೂ ಗನ್ನ ಬಿಸಿಲು ಬಡ್ಕೊಂಡ್ ಬಂದ್ ಬಿಟ್ಟಿರ್ತೀರ. ಆದ್ರೆ ಈ ಒಳಗಡೆ ಬಂದಿದ ಮೇಲೆ ಎಷ್ಟು ತಣ್ಣಗೈತೆ ಅಂತ ಅನ್ಸ್ತೈತಿ. ಯಾವ್ದಾರ ಫ್ರಿಜ್ನಾಗ ಬಂದಿನೇನ ಅಂತ ಅನ್ಸ್ಬಿಡ್ತೈತಿ. ಎದಕ್ಕಪ್ಪ ಅಂದ್ರೆ ಅಷ್ಟು ಕೋಲ್ಡ್ ಐತ್ರಿ. ಮೇಲ್ಗಡೆ ನೋಡ್ತಿವ್ರಿ ಚಿರಾಟ ಹೌಡ್ ಅಂತ ಚಿರಾಡ ಕುಂತ್ಬಿಟ್ರೆ. ಎದಕ್ಕಪ್ಪ ಅಂದ್ರೆ ಇಲ್ಲೇ ಒಂದ್ ಸಮಯ ಓದಿರ್ತಾರ 7 ಸಮಯ ಕೇಳ್ತೈತಿ ಅಂತ. ಅದು ಮ್ಯಾಗ್ ಹೋಯ್ಕಾಸಿ ಓದಿರ್ಬೇಕಂತ 7 ಸಮಯ ಕೇಳ್ತೈತಿ ಅಂತ. ಅದನ್ನ ಒಂದ್ಸಲ ತೋರಿಸ್ತೀನಿ ಅಂತ ಚೆಕ್ ಮಾಡಮತ್ತ ನಾವು. ಇನ್ನು ಮುಂದ್ಲಾಸೆ ಪ್ರವಾಸಿಗಳು ಕೂಡ ಬರಕ್ ಕುಂತ್ಬಿಟ್ರ. ನಾವ್ ಒಂದ್ ಸ್ವಲ್ಪ ದೊಡ್ಡ ಬಂದ್ಬಿಟ್ಟಿದ್ವಿ. ಎದಕ್ಕಪ್ಪ ಅಂದ್ರೆ ಇಲ್ಲಿ ವಿಜಯಪುರದಾಗ ಒಂದು ಪ್ಲೇಸ್ ಅಲ್ರಿ, ಬಾರಾ ಕಮಾನ್ ಐತಿ, ಇಬ್ರಾಹಿಂ ರೋಜಾ ಕೂಡ ಐತಿ. ಇಲ್ಲಿ 63 ಸಮಾಧಿಗಳದ ಒಂತ್ರ. ಅದು ಎಲ್ಲಿ ಐತಿ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ನನ್ಗೆ ಯಾವ್ಯಾವ ಪ್ಲೇಸ್ ಹತ್ತಿರ ಹೋಗಲ್ರಿ ಅವನಷ್ಟು ತೋರ್ಸ್ಬೇಕ್ರಿ. ಎದಕ್ಕಪ್ಪ ಅಂದ್ರೆ ಒಂದ ದಿನದಾಗ ಎಲ್ಲ ತೋರ್ಸೋದಾಗಲ್ಲ. ಬರೀಯಪ್ಪ ಈ ಕತ್ತಲು ಏನ್ ಕಾಣ್ತೈತಲ್ಲ ಇದ್ರ ಒಳಗಡೆ ಹೋಗಿ ನಮ್ ದೋಸ್ತ ಅಂಜಿಕೆಂದ ಬಂದ್ಬಿಟ್ಟೆ. ಎದಕ್ಕಪ್ಪ ಅಂದ್ರೆ ಯಾವ್ದಾರ ಒಂದು ಭೂತದ ಬಂಗಲೆ ಕಡೆ ಹೊಂಟಿವೇನಂತ ಅನಿಸ್ಬಿಡ್ತಿತ್ತು. ಆದ್ರೆ ಅದು ಹಂಗಲ್ರಿ. ನಾನ್ ಒಂದ್ ಸ್ವಲ್ಪ ಮುಂದ್ಗಡೆ ಹೊಂಟಿದ್ದೆ. ಹೆಂಗ್ ಬರ್ತೀವಿ ಹಂಗಂಗ ಒಂದೊಂದ ಬಾರಾ ಕಮಾನ್ ಕೂಡ ಬರ ಕುಂತ್ ಬಿಡ್ತೀವಿ. ಎದಕ್ಕಪ್ಪ ಅಂದ್ರೆ ಒಂದೊಂದ್ ತಾಕ ನಿಂದ್ರದ್ದು ಒಂದೊಂದ್ ತಾಕ ಕುಂದ್ರದ್ದು. ಇಷ್ಟಕ್ಕೊಂದ ಪ್ಯಾಂಟಿನ ಹತ್ತ ಕುಂತಿದ್ದೆ. ಹೆಂಗ ಅನ್ಸ ಕುಂತೈತಪ್ಪ ಅಂದ್ರೆ ನಮಗೆ ಈ ಮಟ್ಟಿ ಫೀಲಿಂಗ್ ಚಾಮುಂಡಿ ಬಟ್ಟ ಏನ್ರ ಹತ್ತ ಕುಂತೀವಿ ನಾವು. ಯಾವ ರೀತಿಯಾಗಿ ಏನ್ರ ಮ್ಯಾಗ ಹತ್ತಿವಲ್ರಿ ಹಂಗಂಗ ಪ್ಲೇಸ್ ಗಳು ಅನಾಹುತ ಕಾಣ ಕುಂತ್ಬಿಟ್ಟವು. ಕೆಳಗಡೆನೋ ನೋಡಕ್ ಕುಂತಪ್ಪ ಅಂದ್ರೆ ನಮಗ ಒಂಥರ ಬೇರೆನೆ ಫೀಲಿಂಗ್ ಕೊಡ್ತೈತಿ. ಯಾಕ ಏನು ಎಷ್ಟಕ್ಕೊಂದು ಮಂದಿ ಅಂತಲ್ರಿ, ಎಷ್ಟೋ ಪ್ರವಾಸಿಗಳು ಕಾಣಿಸವಲ್ಲ ಅಂತ ತಿಳ್ಕೊಬ್ಯಾಡ್ರಿ. ಬೇಸಿಗೆ ಕಾಲದಾಗ ಇಲ್ಲೊಮ್ಮೆ ಬಂದು ನೋಡ್ರಿ ಅಪ್ಪ ಸಾಕಷ್ಟು ಮಂದಿ ಕಂಡುಬಿಡ್ತೈತಿ. ಎಲ್ಲಾ ಕಡೆ ನೋಟಿಸ್ ಬೋರ್ಡ್ ಐತಿ. ಇಲ್ಲಿ ಯಾರು ಕೂಡ ಧೂಮಪಾನ ಮಾಡ್ಬಾರ್ದು, ಯಾರು ಕೂಡ ಉಗುಳ್ಬಾರ್ದು ಅಂತ ನೋಟಿಸ್ ಬೋರ್ಡ್ನಾಗ ಹಾಕ್ಯಾರ. ನಾವೇನ್ ಈ ಗೋಲ್ ಗುಮ್ಮಸ್ ನೋಡಕ್ ಒಳಗಡೆ ಏನ್ ಬರ್ತೀವಲ್ಲ, ಎಷ್ಟೋ ಮಂದಿ ಸೆಕ್ಯೂರಿಟಿ ಗಾರ್ಡ್ಸ್ ನಮ್ಮನ್ನ ಚೆಕ್ ಮಾಡಿ ಅಂತಲ್ರಿ ಎಲ್ಲದಕ್ಕೂ ನೋಡಿ ಕಾಸ ಬಿಟ್ಟು ಬಿಡ್ತಾರ. ಆದ್ರೆ ಏನ ಮಾಡ್ತಿರಲ್ರಿ ಒಂದಿಷ್ಟು ಮಂದಿ ತಮ್ಮದೇ ಆದ ಸೇಫ್ ಆಗಿ ಜಾಗ ಇರ್ತೈತಿ ಅಂತಲ್ಲ, ಅದು ಸೀಕ್ರೆಟ್ ಅಂತ ಇರ್ತೈತಿ ಅಂತಲ್ರಿ. ಅದು ಎಲ್ಲಿ ಇಟ್ಕೊಂಡ್ ಏನ್ ಇಟ್ಕೊಂಡ್ ಬರ್ತಾರಲ್ಲ, ತಂಬಾಕು ವಿಮಾಲು ಗುಟ್ಕಾ ಅದು ಇದು ಆಳು ಮೂಳು ಅಕ್ಕಿ ಮಂದ್ ಕಾಸಿ ಇಲ್ಲಿ ಪಿಚ್ಚಿಕ್ ಅಂತ ಓಳಿ ಬಿಡ್ತಾರ ಗಾಡಿಗಳಿಗೆ. ನೋಡ್ರಿ ಅಪ್ಪ ತಮ್ಮಗಳೇ ಹಣ್ಣುಗಳೇ ಒಂದ್ ಮಾತು ಹೇಳ್ತೀನಿ. ಎದಕ್ಕಪ್ಪ ಅಂದ್ರೆ 400-500 ವರ್ಷದಿಂದ ಕಾಪಾಡ್ಕೆ ಬಂದಂತ ಪ್ಲೇಸ್ ಐತಿ. ಇದು ಒಂದು ಅಂತ ಪ್ಲೇಸ್ ಅಲ್ರಿ. ಕರ್ನಾಟಕದ ಯಾವ್ದಾವ್ದು ಪ್ಲೇಸ್ ಅದಾವಲ್ರಿ
ಹೋಗ್ಬೇಡ್ರಿ, ಅವ್ ಯಾವ್ದೋ ಪ್ಲೇಸ್ ಕೂಡ ಹಾಳ್ ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಈ ಕಾಲದಾಗ ಒಂದು ಮನಿ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾರಂತ ಅವ್ರಿಗೆ ಗೊತ್ತಿರ್ತೈತಿ. ಆದ್ರೆ ಈ ಇಂತ ಗೋಲ್ ಗುಮ್ಮಜನ್ ಕಟ್ಟಾರ, ಇಲ್ಲಿ ತನ ಉಳಿಸ್ಕೊಂಬಂದ್ರ ಅಂದ್ರೆ ಅದನ್ನ ಕಾಪಾಡಿಕೆಂತ ಹೋಗೋದು, ಅದನ್ನ ಉಳಿಸ್ಕೊಂಡ್ ಹೋಗೋದು ನಮ್ ಸರ್ಕಾರದ ಕರ್ತವ್ಯ ಮತ್ತೆ ನಮ್ದು ಕೂಡ ಐತಿ. ಬರೀ ಅದನ್ನೆಲ್ಲ ಮುಂದುವರ್ಸಮಂತ ಇಷ್ಟೆಲ್ಲ ಹತ್ತತಿಗೆ ನನಗತ್ರ ಮಿಕ್ಕಿ ಬಿಟ್ಟಿತ್ತು. ನನ್ನ ದೋಸ್ತ್ ಅಂತ ಎಲ್ಲಿ ಹೋದ್ನಂತ ಗೊತ್ತೋದು, ತಳಗಲ್ ಫ್ಲೋರ್ನಾಗ ಅದನ್ನಂತ ನನಗಂತ್ರ ಗೊತ್ತೋದು, ಎಲ್ಲಿ ಹೋದ್ನೋ ಏನು ಅಂತ ನನಗಂತ್ರ ಕಾಣವಲ್ಲ ರೀ. ಎಲ್ಲಾರ ಕಳ್ಕೊಂಡ್ ನಾನು ಕೈ ಹಿಡ್ಕೊಂಡ್ ಬಾರಲಿ ಅಂತ ಅಂದ್ಬಿಟ್ಟಿದ್ನಿ. ಯಪ್ಪೋ ನನಗಂತ್ರ ಅಲ್ರಿ, ಇಲ್ಲಿ ದಮ್ ಹತ್ತಿದಕ್ಕ ಒಂದು ಚೇರ್ ಹಾಕಿದ್ರಂತಲ್ರಿ, ಇಲ್ಲೊಂಥರ ಏನಕ್ಕ ಹಾಕದ್ ಕುಂದ್ರದೈತಲ್ರಿ, ಅದ್ರಾಗಂತೂ ಕುಂತ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ಮೇಗಡೆ ಏನೋ ನೋಡಕ್ ಕುಂತಿನಲ್ಲ, ಯಾವ್ದಾದ್ರ ಹಬ್ಬಕ್ಕಾದ್ರು ಉಣಿವಿಗೂ ಯಾವ್ದಕ್ಕೂ ಒಂದು ಮೋರಾಮಕ್ಕೋ ಪೇಂಟ್ ಬಡ್ದೇವಪ್ಪ ಅಂದ್ರೆ ಇವತ್ತಿಲ್ಲ ಅಂತ ಅಲ್ರಿ 2-3 ವರ್ಷಕ್ಕೆ ಅಳಿಕ್ ಹೋಗ್ಬಿಡ್ತೈತಿ. ಆದ್ರೆ ಇಲ್ಲಿ ನೋಡಿದ್ರ 400 ವರ್ಷ ಆದ್ರೂ ಒಂದಿಟ್ಟು ಪೇಂಟ್ ಸ್ವಲ್ಪ ಚುಕ್ಕಿ ಅಷ್ಟೇ ಬಿದ್ದಾವ. ಬರ್ರಿ ಸಾವ್ಕಾರ್ ಮಂದಿ, ನಮ್ಮ ದೋಸ್ತನ್ ಕೂಡ ಬಂದ್ಬಿಟ್ಟ ಇನ್ನು ಕ್ಯಾಮ್ರಾ ಹಿಡ್ಕೊಂಡ್ ಕಾಸಿ ವಿಜಯಪುರ ತೋರ್ಸ್ಬೇಕು. ಎದಕ್ಕಪ್ಪ ಅಂದ್ರೆ ಹಂಗಂಗ ಮೇಲ್ಗಡೆ ಹೋಗ್ಬೇಕು, ಮೇಲ್ಗಡೆ ಬಂದಿದ್ಮೇಲೆ ಕೆಳಗಡೆ ಇರುವಂತ ಲೊಕೇಶನ್ ಯಾವ ರೀತಿ ಕಾಣ್ತಾವ. ಮೊಹಮ್ಮದ್ ಆದಿಶ್ ಅವ್ರು ಇದನ್ನ 1626ದಾಗ ಏನ್ ಕಟ್ಟಿಬಿಟ್ರು. ಆದ್ರೆ ಇದನ್ನ ಕಟ್ಟಕ್ಕೆ ಎಷ್ಟು ವರ್ಷ ಬೇಕಾಗಿತ್ರಿ? 30 ವರ್ಷ ಬೇಕಾಗಿತ್ತು. ಇದನ್ನ ಹೆಂಗಾರ ಕಟ್ಟಿರ್ಬೇಕು, ಇದ್ರ ಇಂಜಿನಿಯರ್ ಯಾರು ಇರ್ಬೇಕು, ಏನಿಲ್ಲ ಹಂಗಿಂಗ್ ಹಿಸ್ಟ್ರಿ ಚೆಕ್ ಮಾಡಕಪ್ಪ ಅಂದ್ರ ನಾವೊಂದ್ ತಕ್ಕ ಮಟ್ಟಿಗೆ ಗ್ರಂಥನ ಓದ್ಬೇಕ್ರಿ. ಈ ಗ್ರಂಥ ಓದ್ಬೇಕಂದ್ರ ನಮಗಂತ್ರ ಆಗಲ್ರಿ. ಯಾಕಪ್ಪ ಅಂದ್ರೆ ದೇಶ ಸುತ್ತು ಕೋಶ ಓದಂತ ನಮ್ ಹಿರಿಕರ ಹೇಳ್ಬಿಟ್ಟಿರ್ತಾರ. ಆದ್ರ ನಮಗಂತ್ರ ಯಾವ್ದೇ ರೀತಿ ಬುಕ್ ಅಂತ ಓದಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಇಂಥವಂತೂ ನೋಡಕಂತ್ರ ಬಹಳ ಇಷ್ಟ ರೀ. ಎದಕ್ಕಪ್ಪ ಅಂದ್ರೆ ಕೋಶ ಓದುವಕ್ಕಿಂತ ಇಲ್ಲಿಂತ ಪ್ಲೇಸ್ ನೋಡಿಬಿಟ್ಟು ಅಂದ್ರ ಆ ಫೀಲಿಂಗ್ ಬೇರೆನ ಕೊಡ್ತೈತಿ. ದುಡ್ಡು ಏನ್ ಬಿಡೋಫ್ ಖರ್ಚಾಗ್ಬಿಡ್ತೈತಿ ಅಂತ ಅನ್ಕಂತ ಕುಂದ್ರಕ್ ಹೋಗ್ಬೇಡ್ರಿ. ಇಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಅಷ್ಟ ಜೋಪಾನವಾಗಿ ನೋಡ್ಕೊಂಡ್ ಕುಂತಾರ. ಯಾರು ಕೂಡ ಈ ಗೋಲ್ ಗುಮ್ಮಜ್ ಮೇಲೆ ಒಂದು ಕೂಡ ಕಪ್ಪು ಚುಕ್ಕಿ ಮುಡ್ಸ್ಬಾರ್ದು. ಇಲ್ಲಂತ್ರ ಅನಾಹುತಾಗಿ ಒದರಾಕ್ ಕುಂತೀವಿ. ಇಲ್ಲಿ ಒದ್ರಿಂದ ಒಮ್ಮೆ ಸೌಂಡ್ ಏನ್ ಇರ್ತೈತಲ್ರ ಅದು 7 ಸಮಯ ಕೇಳ್ತೈತಿ ಅಂತ ಒಳ್ಳೆ ನಮ್ಗ ರಿಟರ್ನ್. ಈ ಮೇಲ್ಗಡೆ ಬಂದಿದ್ದು ಒಂದು ಭಯನ ಶುರುವಾಗೈತಿ. ಎದಕ್ಕಪ್ಪ ಅಂದ್ರೆ ಕೆಳಗಡೆ ನೋಡಿದಪ್ಪ ಅಂದ್ರೆ ಎಷ್ಟು ಆಳವಾಗೈತೋ. ಇಲ್ಲಿರುವಂತ ಗೋರಿಗಳು ಏನ್ ಕಾಣ್ತಾವಲ್ರಿ ಇದ್ರ ಬಗ್ಗೆ ಒಂದಿಟ್ಟು ಮಾತಾಡ್ಬೇಕು. ಇವು ಒರಿಜಿನಲ್ ಅದೋ ಡೂಪ್ಲಿಕೇಟ್ ಅದೋ ಅಂತ ನಾನು ಒಂದು ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡ್ ಬಂದಿದ್ದೆ. ಅವ್ರು ಏನಂದಿದ್ರಪ್ಪ ಅಂದ್ರೆ ಇವು ಕಾಣಕ್ ಕುಂತವಲ್ರಿ ಒರಿಜಿನಲ್ ಗೋರಿ ಅಲ್ಲಂತ್ರಿ, ಇವು ಒರಿಜಿನಲ್ ಎಲ್ಲಿ ಅದಾವ ಅಂತ ತೋರಿಸ್ತೀನಂತ. ಆಮೇಲೆ ಕೆಳಗಡೆ ಈ ವಿಡಿಯೋನ ಫುಲ್ ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಕೈತಿ. ಈಗ ಬಂದಿದ್ಮೇಲೆ ಸುಮ್ಮನೆ ಹೋಗ್ಬೇಡ್ರಿ ಅಪ್ಪ, ಸಬ್ಸ್ಕ್ರೈಬ್ ಬಟನ್ ಕೂಡ ಒತ್ತುವಲ್ರಿ. ನಮಗೂ ಒಂದ್ ಸ್ವಲ್ಪ ಏನೋ ಎಲ್ಪ್ ಆಕೈತಿ. ಎದಕ್ಕಪ್ಪ ಅಂದ್ರೆ ಹಿಂಗತ್ತೆ ಸುತ್ತ ಕಾಯಿಸಿ ನಾವು ಒಂದ್ ಸ್ವಲ್ಪ ತೋರ್ಸ್ಬೇಕನ್ನಂಗಿದ್ರೆ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನಮಗೊಂಥರ ಎನರ್ಜಿ ಡ್ರಿಂಕ್ ಇದ್ದಂಗೆ. ಎದಕ್ಕಪ್ಪ ಅಂದ್ರೆ ನೀವೇನ್ರ ನಮಗ್ ಸಪೋರ್ಟ್ ಮಾಡಿದ್ವಪ್ಪ ಅಂದ್ರೆ ನಮಗ ಎಲ್ಲೆಲ್ಲಾರ ಹೋಗಿ ಕಾಸಿ ಎನರ್ಜಿ ಆಗಿ ಏನೋ ತೋರ್ಸ್ಬೇಕಂತ ನಮಗೊಂಥರ ಮೈಂಡ್ನಾಗ ಕ್ಲಿಯರ್ ಆಗಿ ಕಾಸಿ ಏನೋ ಒಂಥರ ಬೇರೆ ಲೆವೆಲ್ ಬರ್ತೈತಿ. ಈ ಗೋಲ್ ಗುಮ್ಮಜ್ ನೋಡಕ್ ಬಂದ್ಮೇಲೆ ನೀವು ಒಂದ್ಸಲ ಹಿಂಗ್ ಚೀರ್ತೀರಿ. ನನಗೆ ಇಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವ್ರು ಕಟ್ಸಿದಂತ ಗೋಲ್ ಗುಮ್ಮಜ್ ನೋಡಕ್ ಬಂದ ಮೇಲೆ ಒಂಥರ ಬೇರೆನೆ ಫೀಲಿಂಗ್ ಕೊಡ್ತೈತೆ. ಅದು ಒಂದ್ ಕಡೆ ಆದ್ರೆ ಒಂದ್ ಕಡೆ ಬೇಸರ ಸಂಗತಿ ಕೂಡ ಐತಿ. ಇದೆಲ್ಲ ಏನಪ್ಪಾ ಅಂದ್ರೆ ಈ ಗೋಲ್ ಗುಮ್ಮಜ್ ಮೇಲೆ ಎಂ ದಿಲ್ ಸೇಪ ಅಲಾಬಿ ಡುಮಿ ಅದು ಇದು ಆಳ್ ಮೂಳು ನಾಯಿ ಕೆಬಿರ್ದಂಗ್ ಕೆಬಿರ್ ಬಿಟ್ರ. ಹಿಂಗೆಲ್ಲ ಕೆಬರಾಕ್ ಹೋಗ್ಬಿಡ್ರಿ. ಎದಕ್ಕಪ್ಪ ಅಂದ್ರೆ ಕೆಬರದಿತ್ತಪ್ಪ ಅಂದ್ರ ಈ ಗೋಲ್ ಗುಮ್ಮಜ್ ನ ಹಾಳ್ ಮಾಡಿ ಅತ್ತಿ ಬಿತ್ತದಂಗ ಆಗಿರ್ತೈತಿ. ಎದಕ್ಕಪ್ಪ ಅಂದ್ರೆ ಇಲ್ಲೊಮ್ಮೆ ನೋಡ್ಕೊಂಬಿಡ್ರಿ, ಈ ಗೋಲ್ ಗುಮ್ಮಜ್ 400 ವರ್ಷಗಳಿಂದ ಕಾಪಾಡ್ಕೊಂತ ಬಂದಾರ. ಇಲ್ಲಿ ನೋಡಿದ್ರೆ ನಾಯಿ ಕೆಬಿರ್ದಂಗ್ ಕೆಬಿರ್ ಬಿಟ್ರ. ಇದು ನನ್ಗ ಬಾಳ ಅಂದ್ರೆ ಬಾಳ ಬೇಸರ ಆಗಿಬಿಟ್ಟಿತ್ತು. ನಿಮಗೇನ್ರ ನಿಮ್ ಹುಡುಗಿ ಮೇಲೆ ಅನಾಹುತ ಪ್ರೀತಿ ಐತೆ, ಏನೋ ಒಂಥರ ಬೇರೆ ಲೆವೆಲ್ನಾಗ ಐತೆ, ಆದ್ರೆ ನೀವು ಒಂದ್ ಕಟ್ಸಿರಲ್ಲ ಇಂತ ಗೋಲ್ ಗುಮ್ಮಜ್ ಕಟ್ಟಿ ಕಾಯಿಸಿ ನಾಯಿ ಕೆಬಿರ್ದಂಗ್ ಕೆಬರ್ಕೆ ಕೂತ್ಗಾರಿ. ಪ್ಲೀಸ್ ರೀ ಅಪ್ಪ, ಇಲ್ಲಂತ್ರ ಹಿಂಗತ್ರ ಕೆತ್ತಾಕ್ ಹೋಗ್ಬೇಡ್ರಿ. ಅದಕ್ಕಪ್ಪ ಅಂದ್ರ ನಾ ಯಾಕೆ ಈ ಮಾತು ಹೇಳಕ್ ಕುಂತೀನಿ ಅಂದ್ರ ಮುಂದಿನ ಪೀಳಿಗೆ ಅಂತ ಏನು ಇರ್ತಾವಲ್ರಿ ಅವುಗಳು ಕೂಡ ನೋಡ್ಬೇಕ್ರಿ. ಅದಕ್ಕಪ್ಪ ಅಂದ್ರೆ ಇದು ಬರೀ 400 ವರ್ಷ ಬದುಕಿದ್ದಲ್ರಿ, 1000 ಅಲ್ರಿ ಅಪ್ಪ, 2000 ವರ್ಷ ಬದುಕಿದ್ರು ಕೂಡ ಕಡಿಮೆ ಅನ್ಸುತ್ತೆ. ಎದಕ್ಕಪ್ಪ ಅಂದ್ರೆ ಈ ತರ ಇನ್ ಮುಂದಲ್ರಿ ಯಾವಾಗನ್ ಕೂಡ ಕಟ್ಟದಾಗಲ್ಲ. ಈ ತರ ಕಾಪಾಡ್ಕೊಂಡ್ ಹೋಗಕ ಆಗಲ್ಲ. ನಮ್ ಕೈಲಿ ಎಷ್ಟ್ ಆಗುತ್ತಲ್ಲ ಅಷ್ಟು ಕಾಪಾಡ್ಕೊಂತ ಹೋಗಮ್ಮ. ಈ ಮಾತು ಹೇಳಿದ್ರ ಮುಂದುವರ್ಸೋದು ಬಿಡೋದು ನಿಮ್ಮ ಕೈಗೆ.